ನ್ಯೂಸ್ 18 ನನ್ನ ದೇಶ ನನ್ನ ಮತ ಅಭಿಯಾನ ಇವತ್ತು ನಾವು ಲಿಂಗಸೂರಿನ SMLB ಕಾಲೇಜಿನಲ್ಲಿ ಮಾಡ್ತಾ ಇದ್ದೀವಿ. ಇದೇ ಮೊದಲನೇ ಬಾರಿಗೆ ಲೋಕಸಭಾ ಚುನಾವಣೆಗೆ ಮತದಾನ ಮಾಡ್ತಾ ಇರುವಂಥ ಯುವ ಮತದಾರರ ಅಭಿಪ್ರಾಯ ಏನು ಅನ್ನೋದನ್ನು ಈ ಒಂದು ವಿಶೇಷವಾಗಿರುವಂಥ ಅಭಿಯಾನದ ಮೂಲಕವಾಗಿ ನಾವು ಕೇಳೋಣ, ತಿಳಿಯೋಣ. ಈ ಸಲ ನಾನು ಪ್ರಥಮ ಬಾರಿಗೆ ಮತನ ಚಲಾವಣೆ ಮಾಡ್ತಿದ್ದೆ ಈ ಲೋಕಸಭೆಗೆ 2020. ನನ್ನ ಮತ ಹೆಂಗಪ್ಪ ಅಂತ, ನನ್ನ ಮತ ಯಾವ್ರಿಗೆ ಅಂತಂದರೆ ದೇಶದ ಪ್ರಗತಿಗಾಗಿ. ದೇಶದ ಪ್ರಗತಿಯನ್ನು ಯಾರು ಸಾಧಿಸ್ತಾರೆ, ನಾನು ಪಕ್ಷ ನೋಡಿ ಮತವನ್ನು ಹಾಕೋದಿಲ್ಲ, ಆ ವ್ಯಕ್ತಿಯನ್ನು ನೋಡಿ ಮತವನ್ನು ಚಲಾಯಿಸುತ್ತೇನೆ. ದೇಶದ ಒಂದು ಅಭಿವೃದ್ಧಿ ಪ್ರಗತಿಪರ ಯಾವುದೇ ಪಕ್ಷವನ್ನು ಕರೆದುಕೊಂಡು ಹೋಗ್ತದೆ, ನಮ್ಮ ದೇಶ ಪ್ರಗತಿಪರ ಸಾಧಿಸದಲ್ಲ ಆ ಪಕ್ಷವನ್ನು ನಾವು ನೋಡಿ ಮತವನ್ನು ಹಾಕ್ತೀವಿ. ಅದೇ ರೀತಿಯಾಗಿ ಯುವಕರಲ್ಲಿ ಮೊದಲು ಮುಂಚೂಣಿಯಾಗಿ ಯಾವುದೇ ರೀತಿಯಾಗಿ ಭ್ರಷ್ಟಾಚಾರ ಇರುವಂಥ ಪಕ್ಷವನ್ನು ನಮ್ಮ ಭಾರತ ದೇಶದಿಂದ ತೊಡೆಗೂಡಬೇಕು. ಯುವಕರಲ್ಲಿ ಮೊದಲು ಮತದಾನ ಜಾಗೃತಿ, ಮತವನ್ನು ನಾನು ಯಾಕೆ ಹಾಕಬೇಕು, ಯಾವ ಪಕ್ಷವನ್ನು ಮತಕ್ಕೆ ಹಾಕಬೇಕು, ಪಕ್ಷದ ಆ ಮತವನ್ನು ಅವರು ಅರ್ಥ ಮಾಡಿಕೊಂಡು ಯುವಕರ ಸಂದೇಶ ಅಷ್ಟೇ, ಉತ್ತಮವಾದ ಪಕ್ಷಕ್ಕೆ ನಾವು ಮತವನ್ನು ನೀಡಿ ದೇಶದ ಪ್ರಗತಿಪರ ಸಾಧಿಸಲಿಕ್ಕೆ ಯುವಕರು ಕೂಡ ಅತ್ಯಂತ ಪ್ರಬಲವಾದಂಥ ಅಸ್ತ್ರ ಎನ್ನುವಂಥ ಹೇಳುವ ಮಾತನ್ನು ಸಹಿತ ನಾನು ಹೇಳಿಕೆ ಬಯಸ್ತೇನೆ. ಮೇಡಮ್, ಈಗ ಮೊದಲನೇ ಸಲ ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಒಂದು ಓಟು ಬದಲಾವಣೆ ಮಾಡುತ್ತೆ ಅಂತ ಅನ್ಸುತ್ತೆ? ಒಂದು ವ್ಯಕ್ತಿಗೆ ಓಟ್ ಹಾಕ್ತೀವಂತಂದರೆ ನಮ್ಮ ರಾಜ್ಯದಲ್ಲಿ ನಾವು ಏನು ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ತಾರಲ್ಲ ಓಟ್ ಹಾಕ್ರಿ ಅಂತ, ಅದೇ ಥರ ನಾವು ಅವ್ರು ರಿಕ್ವೆಸ್ಟ್ ಮಾಡಬಾರ್ದು, ಈ ವರ್ಕ್ ಮಾಡಿಕೊಡ್ರಿ ಅಂತ. ನಮಗೆ ಯಾವುದೇ ಒಂದು ಓಟ್ ಆಗಲಿ, ಒಂದು ಓಟಿಂದನೇ ಜನ ಆ ಪ್ರತಿಭೆ ಗೆಲ್ಲೋದು. ಅದರಿಂದ ನಾವು ಯಾವುದೇ ವರ್ಕ್ ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ಅವ್ರು ನಮ್ಗೆ ಹೇಳಬೇಕು, ಇಲ್ಲ ಈ ಥರ ಮಾಡಿದ್ದೀವಿ, ಈ ಥರ ಹೇಳ್ತಿದ್ದೀವಿ ಅಂತ ಹೇಳಿದರೆ ಮಾತ್ರ ನಮ್ಗೆ ನೆಕ್ಸ್ಟ್ ಅದೇ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ನಮ್ಗೆ ಹುಮ್ಮಸ್ಸು ಬರುತ್ತೆ. ಇಲ್ಲಾಂದರೆ ವಿ ಕಾಂಟ್ ಡೂ ಎನಿಥಿಂಗ್. ನಾವು ಮೊದಲನೇ ಸಲ ಓಟ್ ಹಾಕಲು ಹೋಗುತ್ತಿದ್ದೇವೆ, ಏಕೆಂದರೆ ನಮ್ಗೆ ಗೊತ್ತಿಲ್ಲ ಇನ್ನೂ ಏನಂತ, ಅದ್ರ ಬಗ್ಗೆ ಇನ್ನೂ ತಿಳಿದಿಲ್ಲ. ನಾವು ನಮ್ಮ ದೇಶದ ಉದ್ಧಾರ ಮಾಡಲಾಗಿ ನಮ್ಮ ಒಬ್ಬರು ಓಟಿಂದ ಇಡೀ ನಮ್ಮ ದೇಶನೇ ಚೇಂಜ್ ಆಗೋ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಒಂದೇ ಒಂದು ಓಟಿಂದ ಆ ಸರ್ಕಾರ ಬಿಟ್ಟು ಈ ಸರ್ಕಾರ ಗೆಲ್ಲಬಹುದು. ನಾವು ಒಳ್ಳೆ ಸರ್ಕಾರವನ್ನು ಆಯ್ದುಕೊಳ್ಳಬೇಕು. ಹಂಗೆ ನಾವು ಹೇಳೋದಾದರೆ ಎಲ್ಲದೂ ಒಂದೇ ಆಗಿರಲ್ಲ. ನಾವು ಯಾರೋ ದುಡ್ಡು ಕೊಡ್ತಾರೆ ಅದು ಕೊಡ್ತಾರೆ ಅಂದ್ಗೆಷ್ಟು ನಾವು ಅದಕ್ಕೆ ಓಟ್ ಹಾಕೋದು ಸರಿ ಇರಲ್ಲ. ನಮಗೆ ಯಾರು ಒಳ್ಳೇದು ಮಾಡ್ತಾರೆ, ಯಾರು ಚೆನ್ನಾಗಿ ನಮ್ಮ ಕೆಲಸ ಎಲ್ಲ ಮಾಡಿಕೊಡ್ತಾರೆ, ಅಂದರೆ ಎಲ್ಲ ಕೆಲಸ ಹೇಳೋಕ್ಕಾಗಲ್ಲ. ನಮ್ಗೆ ಬೇಕಾದ ಹಕ್ಕುಗಳನ್ನು ಯಾರು ಜಾರಿ ತರ್ತಾರೆ ಅಂಥ ಸರ್ಕಾರಕ್ಕೆ ಓಟ್ ಹಾಕ್ಬೇಕಂತ ಹೇಳ್ತೇವೆ. ಬಟ್ ಒಂದು ಎಲ್ಲರೂ ಓಟ್ ಹಾಕಬೇಕು. ಒಂದು ಓಟ್ನಿಂದನೇ ಒಂದು ಸರ್ಕಾರನೇ ಚೇಂಜ್ ಆಗೋ ವ್ಯತ್ಯಾಸ ಇರುತ್ತೆ. ಬಟ್ ಒಬ್ಬರು ಅಮೌಂಟ್ ಕೊಡ್ತಾರೆ ಅದು ಕೊಡ್ತಾರೆ ಅಂದರೆ ಓಟ್ ಹಾಕುವುದು ತಪ್ಪು ನಿರ್ಧಾರ. ನಾವು ಮೊದಲನೇ ಸಾರಿ ಓಟ್ ಹಾಕಲು ಹೋಗ್ತಿದ್ವಿ. ನಮ್ಗೆ ತುಂಬ ಕುತೂಹಲ ಇದೆ ಸರ್. ಈಗ ಈ ಸದ್ಯದ ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ? ಸದ್ಯದ ರಾಜಕೀಯ ಒಂದು ತೋಳುಗಳ ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ತಮ್ಮ ಕುರ್ಚಿಗೋಸ್ಕರ ಜನರ ಆಮಿಷಗಳನ್ನು ಒಡ್ಡಿ ಅವರ ಜೀವನವನ್ನೇ ಹಾಳು ಮಾಡ್ತಿದ್ದಾರೆ. ಜೀವನ ಯಾಕಂದರೆ ಜನಸಾಮಾನ್ಯರನ್ನು ಹಾಳು ಮಾಡ್ತಿದ್ದಾರೆ. ಈಗ ಜನಸಾಮಾನ್ಯರಿಗೆ ಅವರ ಹಕ್ಕುಗಳನ್ನು, ಅವರ ಕರ್ತವ್ಯಗಳನ್ನು ಯಾವುದೇನು ಜ್ಞಾಪನ ಮಾಡದೆ ಅವರನ್ನು ಮತಾಂಧತೆಯಿಂದ, ಕೋಮುಗಲಭೆಯಿಂದ ಮತ್ತು ಯಾವುದೇ ಜಾತ್ಯತೀತತೆಯಿಂದ ಬೇರೆ ಎಲ್ಲ ಸಮಸ್ಯೆಗಳಿಂದ ಅವರನ್ನು ಹಾಳು ಮಾಡ್ತಿದ್ದಾರೆ. ಅವರನ್ನು ಯಾವುದೇ ಒಳ್ಳೆಯ ದಾರಿಯಿಂದ ಈ ರಾಜಕೀಯ ವ್ಯವಸ್ಥೆ ನಡೆಸ್ತಿಲ್ಲ. ಈ ರಾಜಕೀಯ ವ್ಯವಸ್ಥೆ ಒಂದು ಥರ ತೋಳುಗಳ ರಾಜ್ಯ ಭಾರವಾಗಿದೆ. ಇದು ಒಬ್ಬ ಅಭಿವೃದ್ಧಿ ನಾಯಕನನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಹಾಗೋಸ್ಕರ ನಾವು ನಮ್ಮ ಮತವನ್ನು ಚಲಾಯಿಸಲು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಿಮ್ಮ ನಾಯಕ ಹೆಂಗಿರಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ದೀರಿ? ನಾವು ನಾಯಕ ಮುಖ ನೋಡಿ ಓಟ್ ಹಾಕಬಾರ್ದು. ಮತ್ತು ಅವರು ನಮ್ಮ ಫ್ಯಾಮ್ಲೀಸ್ ಮತ್ತು ಅವರು ನಮ್ಗೆ ದುಡ್ಡು ಕೊಡ್ತಾರಲ್ಲ ಅದಕ್ಕಾಗಿ ಓಟ್ ಹಾಕಬಾರ್ದು. ನಾವು ನಮ್ಮ ಓಟನ್ನು ಯಾರು ಕೆಲಸ ನಿಯತ್ತಾಗಿ ಮಾಡ್ತಾರೆ ಅವ್ರಿಗೋಸ್ಕರ ಓಟ್ ಹಾಕಬೇಕು. ಮತ್ತು ಯಾರು ನಿಷ್ಠೆಯಿಂದ ಮಾಡ್ತಾರೆ ಅದರ ಸಲುವಾಗಿ ಓಟ್ ಹಾಕಬೇಕು. ನಮ್ಮ ಓಟು ಒಂದು ರಾಜ್ಯ ಸಲುವಾಗಿ ನಿಂತಿರುತ್ತೆ, ನಮ್ಮ ಸಲುವಾಗಿ ಇದು ಇರುತ್ತೆ. ಗೆದ್ದು ಬಂದವರು ವಿದ್ಯಾರ್ಥಿಗಳಿಗೋಸ್ಕರ, ಯುವಜನರಿಗೋಸ್ಕರ ಈ ಒಂದು ಕೆಲಸ ಮಾಡಬೇಕು. ಅದು ಯಾವುದಾದ್ರು ಕೆಲಸ ಇದೆ ಆ ಥರದ್ದು ಮಾಡೋದು? ಕೆಲಸ ಅಂದರೆ ಕಾಲೇಜುಗಳಲ್ಲಿ ಸರಿಯಾಗಿ ಕಾಲೇಜ್ ಆಯಿತು, ಸ್ಕೂಲ್ಗಳಲ್ಲಿ ಸರಿಯಾದ ರೀತಿಯ ಶೌಚಾಲಯಗಳು ಮತ್ತು ಕಟ್ಟಡಗಳು ನಿರ್ಮಾಣ ಇರಲ್ಲ. ಅಂಥವೆಲ್ಲ ಫಸ್ಟ್ ನಿರ್ಮಾಣ ಮಾಡಬೇಕು. ಶಿಕ್ಷಕರ ಕೊರತೆಗಳಿವೆ, ಶಿಕ್ಷಕರ ಕೊರತೆ ನೀಗಿಸ್ಬೇಕು. ಫಸ್ಟ್ ಟೈಮ್ ಓಟ್ ಹಾಕಕ್ಕೆ ಹೋಗ್ತಿದ್ದೀವಿ, ಏನು ಅನಿಸುತ್ತೆ? ಫಸ್ಟ್ ಟೈಮ್ ಓಟ್ ಹಾಕಕ್ಕೆ ಹೋಗ್ತಿದ್ದೀವಿ. ಅಭಿವೃದ್ಧಿಗೊಳಿಸುವ ನಾಯಕರಿಗೆ ನಾವು ಓಟ್ ಹಾಕಬೇಕು. ಯಾವುದೇ ಭ್ರಷ್ಟಾಚಾರ, ಲಂಚಕ್ಕೆ ಒಳಗಾಗಬಾರ್ದು. ನಾವು ಈ ದೇಶವನ್ನು ಒಳ್ಳೆಯ ರೀತಿಯಿಂದ ನಿರ್ಮಾಣ ಮಾಡುವಂಥ ಪ್ರಜೆಯಾಗಿ ನಾವು ಒಳಿತನ್ನು ಮಾಡುವಂಥ ನಾಯಕರಿಗೆ ಓಟ್ ಹಾಕಬೇಕು. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಒಳ್ಳೆಯ ನಾಯಕರಿಗೆ ಓಟ್ ಹಾಕಬೇಕು ಅಂತ ಹೇಳಿಕೊಳ್ತೇವೆ. ಈಗ ಯುವಕರು ಇದು ಕಾಲೇಜಿಂದ ಓದ್ತಾರೆ, ಕೆಲಸ ಸಿಗಬೇಕಂತ ಹೊರಗಡೆ ಬರ್ತಾರೆ. ಯಂಗ್ಸ್ಟರ್ಸಿಗೆಲ್ಲ ಕೆಲಸ ಸಿಗ್ತಾ ಇದೆಯಾ ನಿಮ್ಮ ಪ್ರಕಾರ? ಇಲ್ಲ.
ಎಲ್ಲ ಅದು ಉದ್ಯೋಗನೂ ಭ್ರಷ್ಟಾಚಾರದಿಂದ ಈಗ ತೆಗೆದುಕೊಳ್ಳೋದು. ಸರ್ಕಾರ ಹುದ್ದೆ ಒಂದು ಥರ ದಕ್ಷಿಣೆ ಕೊಟ್ಟು ನಾವು ಪಡೆಯೋಕೋ ಒಂದು ಹುದ್ದೆ ಆಗಿದೆ ಈಗ. ಶಿಕ್ಷಣವಂತರಿಗೆ ಏನು ಬೆಲೆನೇ ಇಲ್ಲ ಈ ಕಾಲದಲ್ಲಿ ಅಂತ. ನಾವು ಸರ್ಕಾರಿ ಹುದ್ದೆಗಿಂತ ಅನ್ನೋಕ್ಕಿಂತ ನಾವು ಯುವ ಜನತೆಗಳು ಸರ್ಕಾರಿ ಹುದ್ದೆ ಬೇಕು ಅನ್ನೋಕ್ಕಿಂತ ನಾವು ಸ್ವಯಂ ಉದ್ಯೋಗದಲ್ಲಿ ತೊಡಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದರಿಂದ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ. ನಮ್ಮ ನಿರುದ್ಯೋಗ ಸಮಸ್ಯೆ ಬಿಸ್ನೆಸ್ ಮಾಡಬೇಕು ಅಂತ. ಬಿಸ್ನೆಸ್ ಅಂತಲ್ಲ, ನಮ್ದು ಯಾವುದೇ ಒಂದು ಕೆಲಸ ಆಗಲಿ, ಇದೇ ಒಂದು ಕೆಲಸ ಅಂತಲ್ಲ, ಕೃಷಿಗಾರಿಕೆನೂ ಮಾಡ್ಬೋದು. ಕೃಷಿಗಾರಿಕೆ ಮಾಡೋದ್ರಿಂದ ತಪ್ಪೇನಲ್ಲ, ಅದರಲ್ಲೂ ಲಾಭ ಇದೆ. ಆದರೆ ಯುವ ಜನತೆ ಎಚ್ಚೆತ್ಕೊಳ್ಬೇಕು. ನನಗೆ ಸರ್ಕಾರಿನೇ ಜಾಬ್ ಬೇಕಂದ್ರೆ ಇಡೀ ದೇಶ ಅನಾಭಿವೃದ್ಧಿಗೆ ಕಾರಣ ಆಗುತ್ತೆ. ಎಲ್ಲರೂ ಸರ್ಕಾರ ಕೆಲಸನೇ ಬೇಕಂತ ಕುಂದ್ರೋದು ಸರಿ ಅನ್ಸಲ್ಲ. ಯಾಕಂದರೆ ಎಲ್ಲರೂ ಸರ್ಕಾರ ಕೆಲಸ ಸಿಕ್ಕರೆ ಬೇರೆ ನಾವು ತಿನ್ನೋ ಅನ್ನ ಬೇಕಂದ್ರೆ ಸಿಗಲ್ಲ. ಕೆಲವೊಬ್ರು ರೈತರು ಆಗಬೇಕಾಗುತ್ತೆ. ಬಟ್ ಅಂದರೆ ಎಲ್ರಿಗೂ ಇದೇ ಬೇಕಂತ ಕುಂತ್ರೆ ಯಾವುದೂ ಆಗಲ್ಲ. ನಾವು ವೋಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಒಳ್ಳೆಯ ವ್ಯಕ್ತಿನೇ ಚಾಯ್ಸ್ ಮಾಡಬೇಕಾಗುತ್ತೆ. ಅವ್ರ ಮಕ್ಕ ನೋಡ್ಗೆಷ್ಟು ಮಾಡಬಾರ್ದು, ಇಷ್ಟು ಅಮೌಂಟ್ ಕೊಡ್ತಾರೆ ಅನ್ಗೆಷ್ಟು ಅವ್ರ ಮಾತು ಕೇಳಬಾರ್ದು. ಬಟ್ ನಮ್ಗೆ ಕೆಲಸ ಮಾಡಿಕೊಡ್ತಾರೆ. ಅವ್ರು ಇದುವರೆಗೂ ಆಡಳಿತದಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿರ್ತಾರೆ, ಅದಕ್ಕೆ ಸ್ಟೂಡೆಂಟ್ಗಳಿಗಂತಲೇ ಏನೇನು ಜಾರಿ ತಂದಿರ್ತಾರೆ. ಬರೀ ಸ್ಟೂಡೆಂಟ್ ಇದೆ ಹೇಳೋದು ತಪ್ಪಾಗುತ್ತೆ. ನಮ್ಮ ದೇಶ ಮುಂದುವರಿಯಲು ಯಾವ್ಯಾವ ಕೆಲಸದಲ್ಲಿ ತೊಡ್ಕೊಂಡಿರ್ತಾರಲ್ಲ ಅಂಥವ್ರು ನಾವು ಆಯ್ಕೆ ಮಾಡ್ಬೇಕಂತ ಹೇಳ್ತೀವಿ ಸರ್. ಮೇಡಮ್, ಮೊದಲನೇ ಸಲ ವೋಟ್ ಹಾಕಕ್ಕೆ ಹೋಗ್ತಾ ಇದ್ದೀರಿ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಖುಷಿ ಇತ್ತು ಸರ್. ಮತ್ತು ಇದು ಫಸ್ಟ್ ಟೈಮ್ ನಂದು ವೋಟಿಂಗ್ ಪವರ್. ಹಂಗಾಗಿ ಒಳ್ಳೆ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ಬೇಕನ್ನೋದು ನಮ್ಮ ಒಂದು ಇಚ್ಛೆನೂ ಕೂಡ. ಜನರ ಒಂದು ಸಮಸ್ಯೆಗಳಿಗೆ ಒಂದು ಅವಲೋಕಿಸಬೇಕು, ಅವರು ಒಂದು ಕೂಗಿಗೊಂದು ಕರೆ ನೀಡಬೇಕು ಅಂತ ಅಭ್ಯರ್ಥಿನ ಆಯ್ಕೆ ಮಾಡಬೇಕನ್ನೋದು ನಮ್ಮ ಒಂದು ಉದ್ದೇಶ. ಮತ್ತು ಒಂದು ಭ್ರಷ್ಟಾಚಾರವನ್ನು ಮೊದಲು ನಿರ್ಮೂಲನೆ ಮಾಡುವಂಥ, ಮತ್ತು ದೇಶಕ್ಕೊಂದು ಒಳ್ಳೆ ಜನರಿಗೆ ಒಂದು ಎಲ್ಲ ಸಂಕಷ್ಟಗಳಿಗೆ ಒಂದು ಪರಿಹಾರವನ್ನು ಒದಗಿಸುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ನನ್ನ ದೇಶ ನನ್ನ ಮತ ಅನ್ನೋದೊಂದು ತುಂಬ ಖುಷಿ ಆಗ್ತಿದೆ ಸರ್. ಮತ್ತು ನಮ್ಮ ದೇಶಕ್ಕೂ ನಾನು ಆಯ್ಕೆ ಮಾಡೋ ರೆಪ್ರೆಸೆಂಟೇಟಿವ್ ನನಗೆ ಸ್ಟೂಡೆಂಟ್ಸ್ಗೋಸ್ಕರ, ಯುವತಿಯರಿಗೋಸ್ಕರ ಈ ಥರದ್ದು ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆಗಳಿರ್ತಾವಲ್ಲ, ಯಾವ ಥರ ಇರಬೇಕು? ಖಂಡಿತವಾಗ್ಲೂ ಐತಿ ಸರ್. ಇವಾಗ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಯಿತು, ಒಂದು ಯಾವುದೇ ಒಂದು ಫೀಲ್ಡಲ್ಲಿ ಕೂಡ ಯಾವುದೇ ಒಂದು ಭ್ರಷ್ಟಾಚಾರ ಅನ್ನೋದು ಇರ್ದೇ ಇರುವಂಥ ವ್ಯಕ್ತಿನ ಮತ್ತು ಆರಿಸ್ಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ. ಮತ್ತು ಎಲ್ಲ ಒಂದು ನಮ್ಮ ಒಂದು ಕಷ್ಟಗಳಿಗೆ ಕೊಡುವಂಥ ಒಂದು ವ್ಯಕ್ತಿನ ಆರಿಸ್ಬೇಕು ಅನ್ನೋದು ನನ್ನ ಮೇಡಮ್, ನೀವು ಸರ್ ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ ಇದೆ. ಮತದಾನ ಅನ್ನೋದು ನಮ್ಮ ಕೈಲಿರೋ ಒಂದು ಬಲಿಷ್ಠ ಅಸ್ತ್ರ. ಅದನ್ನು ನಾವು ಯಾರಿಗೋಗಿ ದುಡ್ಡಿಗಾಗಿ ಮಾರ್ಕೋಬಾರ್ದು, ಅದನ್ನು ಉತ್ತಮವಾದಂಥ ಜನನಾಯಕನಿಗೆ ನೀಡಬೇಕು. ಅವರು ಆ ಜನನಾಯಕನ ಆಯ್ಕೆಯಲ್ಲಿ ಅವರು ಸಹ ಒಂದು ನಿರ್ದಿಷ್ಟವಾದ ಶಿಕ್ಷಣವನ್ನು ಪಡೆದಿರಬೇಕು ಮತ್ತು ಮುಂದೆ ಶಿಕ್ಷಣಕ್ಕೆ ಅವರು ಒಂದಿಷ್ಟು ಸುಧಾರಣೆಯನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ಮತ್ತು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುವಂತಹ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಅವರು ಜಾರಿಗೆ ತರಬೇಕು. ಮತ್ತು ಸ್ಕೀಮನ್ನು ಜಾರಿಗೆ ತರಬೇಕು. ಮತ್ತು ಸರಿಯಾದ ಸಮಯದಲ್ಲಿ ನೇಮಕಾತಿಗಳನ್ನು ಭರ್ತಿ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಮತವನ್ನು ನೀಡಬಾರದು. ನನ್ನ ದೇಶ ನನ್ನ ಮತ. ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಇದೆ. ಆದರೆ ಪ್ರತಿಯೊಂದು ಮತನೂ ಅಮೂಲ್ಯವಾದದ್ದು. ಯಾವುದನ್ನು ತಮ್ಮ ಹಣಕ್ಕಾಗಿ, ಇನ್ನೊಬ್ಬರ ಒಂದು ಮಾತಿಗಾಗಿ ಪ್ರೇರಣೆಗೊಂಡು ಮತವನ್ನು ಮಾರ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ಒಂದು ವಿಚಾರ ನಮ್ಮದಾಗಿರಬೇಕು. ಅದೇ ರೀತಿ ನಾವು ಕೂಡ ಏನೋ ಒಂದು ಆಲೋಚನೆ ಇಟ್ಕೊಂಡಿರ್ತೀವಿ. ಒಳ್ಳೆಯ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಅವರು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಬೋದು, ಒಳ್ಳೆಯ ಕೌಶಲ್ಯಾಧಾರಿತ ಶಿಕ್ಷಣವನ್ನು ನೀಡ್ಬೋದು ನಮಗೂ. ಆಮೇಲೆ ಉದ್ಯೋಗಪರ ಶಿಕ್ಷಣವನ್ನು ನೀಡುವಂಥದ್ದಾಗಬೇಕು. ಶಿಕ್ಷಣದಲ್ಲಿ ಸಹ ಬಹಳಷ್ಟು ಸುಧಾರಣೆಗಳನ್ನು ತರಬೇಕಾಗಿದೆ. ಇದಿಷ್ಟು ನನ್ನ ಮಾತು. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದರೆ ನಮ್ಮ ದೇಶವನ್ನು ಮತ್ತೊಂದು ಉನ್ನತ ಸ್ಥಾಯಿಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುತ್ತೆ. ಯಂಗ್ ಪವರ್ ಅಂದರೆ ನೇಷನ್ ಪವರ್ ಅಂತಾರೆ, ಈ ಯುವ ಬಲ ದೇಶದ ಬಲ ಅಂತಾರೆ. ಸೊ ಒಂದು ವೋಟ್ ಹಾಕೋದ್ರ ಮೂಲಕವಾಗಿ ಯಾವೆಲ್ಲ ಬದಲಾವಣೆಗಳನ್ನು ನೀವು ನಿರೀಕ್ಷಣೆ ಮಾಡ್ತಿದ್ದೀರಿ? ಒಂದು ಶಿಕ್ಷಣದಲ್ಲಿ ಒಂದು ಉನ್ನತ ಸಾಧನೆಯನ್ನು ತಗೊಂಡು ಹೋಗ್ಬೋದು ಮತ್ತು ನಮ್ಮ ದೇಶವನ್ನು ಇಡೀ ಜಗತ್ತಿನಾದ್ಯಂತ ಶಕ್ತಿಯನ್ನು ಪ್ರದರ್ಶಿಸ್ಬೋದು. ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿಕೊಳ್ಬೋದು. ಸರ್, ನಾವು MP ಇವಾಗ ಎಲೆಕ್ಷನ್ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ವಿ. ಖುಷಿ ಇದೆ. ಉತ್ತಮವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಇವಾಗ ಅವಿದ್ಯಾವಂತರನ್ನ ಆಯ್ಕೆ ಮಾಡಿದರೆ ಅವರು ದೇಶವನ್ನು ಕಟ್ಟುವಂಥದ್ರಲ್ಲಿ ಅವರು ನಿಪುಣರಿರಬೇಕು, ಅಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ಆಸೆ. ಮತ್ತು ಅವರು ಇವಾಗ ಭ್ರಷ್ಟಾಚಾರ, ಇವಾಗ ಅತ್ಯಾಚಾರ ಇಂಥವೆಲ್ಲ ಆಗ್ತಿದ್ದವು, ಅಂಥವಕ್ಕೆಲ್ಲ ತೆರೆ ಎಳಿಬೇಕು ಅಂತ
ಮತ್ತು ವಿದ್ಯಾರ್ಥಿಗಳಂತ ಬಂದಾಗ್ರಿ ಅವರಿಗೆ ಟೈಮಿಗೆ ನೇಮಕಾತಿಗಳನ್ನು ಕರೆದು ಮತ್ತು ಲೇಟ್ ಮಾಡಬಾರ್ದು. ಅವರಿಗೆಲ್ಲ ಉತ್ತಮವಾದ ಕೌಶಲ್ಯಾಭಿವೃದ್ಧಿ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ. ಬೇರೆಯವರು ಓಟ್ ಹಾಕಕ್ಕೆ ಹೋಗ್ತಿದ್ದನ್ನ ನೋಡ್ತಾ ಇದ್ದೀರಿ, ಈಗ ನೀವೇ ಹೋಗಿ ವೋಟಿಂಗ್ ಬೂತಲ್ಲಿ ಓಟ್ ಹಾಕ್ತಾ ಇದ್ದೀರಿ, ಅದು ಹೆಂಗೆ ಅನ್ಸುತ್ತೆ? ಖುಷಿ ಅನಿಸುತ್ತೆ ರೀ. ಮತ್ತು ಓಟ್ ಹಾಕೋದು ನಮ್ಮದು ಅಮೂಲ್ಯವಾದ ಮತ, ಹಾಗೆ ಕಣ್ಮುಚ್ಚಿ ಯಾರಿಗೆ ಬೇಕು ಅವರಿಗೆ ಹಾಕೋದಂಥದ್ದಲ್ಲ. ಉತ್ತಮವಾದ ಮತ್ತು ಅವರು ಎಜುಕೇಟೆಡ್ ಇರುವಂಥವರಿಗೆ ನಮ್ಮ ದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಅನಿಸುತ್ತೆ. ಎಜುಕೇಷನ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಅಂತ ಅನ್ನಿಸ್ಕೋಬೇಕು. ಹೀಗೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ನಾವು ಇನ್ನೊಂದು ಸರಿ ಅವ್ರಿಗೆ ಓಟ್ ಹಾಕೋದಕ್ಕೂ ನಮಗೂ ಕೂಡ ಖುಷಿ ಇರುತ್ತೆ. ಈಗ ಈ ಕಡೆ ಎಲ್ಲ ಹಳ್ಳಿ ಜನ ಜಾಸ್ತಿ, ಅವ್ರೇನು ನಾವು ನಮ್ಮ ಒಂದು ಓಟಿಂದ್ರೆ ಏನಾಗುತ್ತೆ ಅಂತ ಒಂದು ಮನಸ್ಥಿತಿ ಇದೆ ಅವ್ರಿಗೆಲ್ಲ ಏನು ಹೇಳ್ತೀರಿ? ಇಲ್ಲ, ಪ್ರತಿಯೊಬ್ಬರು ಒಂದು ಓಟು ಕೂಡ ಅವರಿಗೆ ಅಮೂಲ್ಯವಾದದ್ದೇ. ಇವಾಗ ಒಂದೇ ಓಟಲ್ಲಿ ಕೂಡ ಅವ್ರು ಗೆಲ್ಬೋದಲ್ಲ, ಯಾವುದೇ ಅಭ್ಯರ್ಥಿ ಆಗಿದ್ರು ಎಲ್ಲರೂ ಕೂಡ ಮತ ಹಾಕ್ಲೇಬೇಕು. ಮೊದಲನೇ ಸಲ ಓಟ್ ಹಾಕೋದಕ್ಕೆ ಹೋಗ್ತಾ ಇದ್ದೀರಿ, ಏನು ಅನ್ಸುತ್ತೆ ನಿಮಗೆ? ಭಾಳ ಖುಷಿಯಾಗಿದೆ ಸರ್. ಮತ್ತೊಂದು ವಿಷಯ ಏನಂದರೆ, ಇದೇ ಸಲ ನಾನು ಮೊದಲವಾಗಿ ಮತ ಚಲಾವಣೆ ಮಾಡ್ತಿದ್ದೇನೆ, ಅದು ಲೋಕಸಭೆಯಲ್ಲಿ ಮಾಡ್ತಿದ್ದೇನೆ ಅಂದರೆ ಅದು ಹೆಮ್ಮೆಯ ವಿಷಯವಾಗಿದೆ. ನನ್ನ ಒಂದು ಮತ ಇಡೀ ದೇಶವನ್ನೇ ಬದಲಾಯಿಸುತ್ತೆ ಅನ್ನೋ ಭರವಸೆ ನನ್ನಲ್ಲಿದೆ. ನಾನು ನಮ್ಮ ಭಾಗದಲ್ಲಿ ನೋಡಿದಾದರೆ ನಿರುದ್ಯೋಗ ಸಮಸ್ಯೆ, ಜಾತ್ಯತೀತ ಇವೆಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಬ್ಬ ನಿಷ್ಠಾವಂತ ವ್ಯಕ್ತಿಯನ್ನು, ಒಬ್ಬ ಬಲಿಷ್ಠವಾದಂಥ ವ್ಯಕ್ತಿಯನ್ನೇ ಆರಿಸಿ ತರುತ್ತೇವೆ. ನನ್ನ ಮತ ಒಂದೇ ಆ ಒಬ್ಬ ವ್ಯಕ್ತಿಯನ್ನೇ ಬದಲಾಯಿಸುತ್ತಾನೆ ಅನ್ನೋ ಭರವಸೆ ನನ್ನಲ್ಲಿದೆ ಸರ್. ಈಗ ನೀವು ಸ್ಟೂಡೆಂಟ್ ಇದ್ದೀರಿ, ಹಾಂ ಸರ್. ಮುಂದಕ್ಕೆ ಕಾಲೇಜ್ ಬಿಟ್ಟು ಹೊರಗಡೆ ಹೋಗ್ತೀರಿ, ಕೆಲಸ ಆಗಬೇಕು. ಸೊ ಈ ಯುವಜನರನ್ನ ಅಪ್ಗ್ರೇಡ್ ಮಾಡುವಂಥದ್ದು ಅಥವಾ ಯುವಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡುವಂಥದ್ದು, ಸೊ ಆ ನಿಟ್ಟಿನಲ್ಲಿ ರಾಜಕಾರಣಿಗಳು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ತೀವಿ? ಹೌದು ಸರ್, ನಿಜವಾಗ್ಲೂ ನಿರುದ್ಯೋಗ ಸಮಸ್ಯೆ ಅಂದರೆ ಈಗ ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆಯೇ ನಿರುದ್ಯೋಗ ಸಮಸ್ಯೆ. ಭಾಳಷ್ಟು ಜನ ನಿರುದ್ಯೋಗ ಸಮಸ್ಯೆಯಿಂದ ವಿದ್ಯಾಭ್ಯಾಸನೇ ಪಡಿತಿಲ್ಲ. ಏಕೆಪ್ಪ ಅಂದರೆ ಮುಂದೆ ಏನು ನಮಗೆ ಕೆಲಸ ಸಿಗಲ್ಲ, ಸುಮ್ಮನೆ ವಿದ್ಯಾಭ್ಯಾಸ ಮಾಡಿ ನಮ್ಮ ಜೀವನ ಯಾಕೆ ಮಾಡೋಣ, ಹೀಗೆ ದುಡಿಯೋಕೆ ಹೋಗೋಣ ಅಂತೇಳಿ ಹಲವಾರು ಜನ ನಿರುದ್ಯೋಗ ಸಮಸ್ಯೆಯಿಂದಲೇ ವಿದ್ಯಾಭ್ಯಾಸದಿಂದ ಹಿಂದುಳಿದನ್ನು ನಾವು ನಮ್ಮ ಹಳ್ಳಿ ಭಾಗದಲ್ಲಿ ನೋಡಿದ್ದೇವೆ ಸರ್. ಅದರಿಂದಾಗಿ ಮೊದಲ ನಿರುದ್ಯೋಗ ಸಮಸ್ಯೆಯನ್ನು ನಿರ್ಮೂಲನೆ ಮಾಡಬೇಕೆಂದೇ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸರ್. ಸರ್ ನೀವು? ನಮಸ್ತೆ ಸರ್. ದೇಶದ ಪ್ರಗತಿ ಮತ್ತು ದೇಶದ ಅಭಿವೃದ್ಧಿಗೆ ಯಾರು ಭಾಜನರಾಗ್ತಾರೆ ಅಂಥವ್ರನ್ನ ನಾವು ವ್ಯಕ್ತಿನ ಆರಿಸ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಮತ್ತು ಇದೇ ನನ್ನ ಮೊದಲ ಮತವನ್ನು ಚಲಾಯಿಸಕ್ಕೆ ಹೊರಟಿದ್ದೀವಿ. ನನ್ನ ಒಂದು ಮತದಿಂದ ದೇಶದ ಬದಲಾವಣೆಯನ್ನು ಕಾಣಬೇಕಂತ ಬಯಸಿದ್ದೀನಿ. ಮತ್ತು ದೇಶದ ಪ್ರಗತಿ ಮತ್ತು ಬಡತನ ಮತ್ತು ನಿರುದ್ಯೋಗವನ್ನು ಎಲ್ಲ ಸ್ಥಿತಿಗತಿಗಳನ್ನು ಬದಲಾಯಿಸುವಂಥ ವ್ಯಕ್ತಿ ನಮಗೆ ದೊರಕಲಿ ಅಂತ ಆಶಿಸ್ತೀನಿ ಸರ್. ಮತ್ತು ನನ್ನೊಂದು ಮತದಿಂದ ನನ್ನ ನಗರ ಮತ್ತು ಎಲ್ಲ ಅಭಿವೃದ್ಧಿಗಳನ್ನು ಕಾಣಬೇಕಂತೇಳಿ ಬಯಸ್ತೀನಿ. ಈಗ ಈಗಿನ ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ? ಈಗ ರಾಜಕೀಯ ಯಾವ ಥರ ಆಗಿದೆ ಅಂತ ನಿಮಗೆ ಗೊತ್ತಿದೆ, ರಾಜಕೀಯ ವಾತಾವರಣ ಹೇಗಿದೆ ಅಂತ ಅವರೊಂದು ಹೇಳ್ತಾರೆ, ಅದಕ್ಕೆ ಇವ್ರು ಇನ್ನೊಂದು ಹೇಳ್ತಾರೆ. ಸೊ ಇದನ್ನು ನೀವು ಹೆಂಗೆ ನೋಡ್ತೀರಿ ಯಂಗ್ಸ್ಟರ್ ಆಗಿ? ಈಗ ಯಂಗ್ಸ್ಟರ್ ಆಗಿ ಅಂದರೆ ಸರ್, ಈಗ ಅವರು ವಿದ್ಯಾವಂತ ರಾಜಕಾರಣಿಗಳನ್ನ ತರಬೇಕನ್ನೋದು ನನ್ನ ಉದ್ದೇಶ ಸರ್. ಯಾಕಂದರೆ ವಿದ್ಯಾವಂತರಾಗಿದ್ರೆ ಅವ್ರಿಗೆ ಅರಿತಿರುತ್ತೆ ಸರ್, ಏನು ಮಾಡ್ಬೇಕು ಏನು ಮಾಡಬಾರ್ದು ನಾವು ಅಂತೇಳಿ. ವಿದ್ಯಾವಂತರ ರಾಜಕಾರಣಿಗಳನ್ನ ನಾವು ತರೋದ್ರಿಂದ ನಮ್ಮ ಪ್ರಗತಿ ಮತ್ತು ನಮ್ಮ ಜನರ ಪ್ರಗತಿ, ಸಾರ್ವಜನಿಕರ ಎಲ್ಲ ಪ್ರಗತಿ ಆಗುತ್ತೆ, ಮತ್ತು ನಗರಗಳ ಪ್ರಗತಿ ಆಗುತ್ತೆ, ಹಳ್ಳಿಗಳ ಪ್ರಗತಿ ಆಗುತ್ತೆ, ಎಲ್ಲ ವ್ಯವಸ್ಥೆಗಳು ಬದಲಾಗುತ್ತೆ ಸರ್ ವಿದ್ಯಾವಂತರು ತರೋದ್ರಿಂದ. ಈಗಿನ ಪ್ರಸ್ತುತ ರಾಜಕಾರಣ ಹೇಳ್ಬೇಕಂದ್ರೆ ವಿದ್ಯಾವಂತರಿಗಿನ ಅವಿದ್ಯಾವಂತರು ಜಾಸ್ತಿ ಇರೋದು, ಆದರೆ ವಿದ್ಯಾವಂತರನ್ನು ಜಾಸ್ತಿ ತರಬೇಕಂತೇಳಿ ನಾನು ಬಯಸ್ತೀನಿ ಸರ್. ನೀವೇನು ಹೇಳ್ತೀರಿ? ಸರ್, ನಾನು ಈಗ ನನ್ನ ಮತ ನನ್ನ ದೇಶ ಎನ್ನುವಂಥ ಈ ಕಾರ್ಯಕ್ರಮ ಅಂತಂದರೆ ನಾನು ಏನು ಹೇಳೋಕ್ಕಿಂತ ಇಷ್ಟಪಡ್ತೀನಪ್ಪ ಅಂದರೆ, ಯಾವ ನಾಯಕನೂ ಕೂಡ ಆ ದೇಶದ ಪ್ರಗತಿ ಸಾಧಿಸಲಿಕ್ಕೆ ಯಾರು ಹೊರಡ್ತಾರೆ, ಅವರ ಹಣದ ಆವಶ್ಯಕ ಭ್ರಷ್ಟಾಚಾರದ ನಿರ್ಮೂಲನೆಗಾಗಿ ಯಾರು ಒಂದಿಷ್ಟು ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ವಿಚಾರವನ್ನು ನಾನು ಹೇಳೋದಾದರೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿರುವಂಥ ಈ ನಮ್ಮ ಭಾಗಕ್ಕಿರುವಂಥ, ಯಾಕಪ್ಪ ಅಂತಂದ್ರೆ ನಾವು ಮ್ಯಾಲಿದ್ದವ್ರು ನೋಡಿ, ಈಗ ಏನು ಲೋಕಸಭೆಯಲ್ಲಿದ್ದವ್ರು ನೋಡ್ರೆ ನಾವು ಅಲ್ಲಿರುವಂಥ ನಾಯಕರು ನೋಡಿ ಇಲ್ಲೇನಾದ್ರೂ ಮತವನ್ನು ಚಲಾಯಿಸಿದ್ರೆ, ಇಲ್ಲಿ ನಮ್ಮಿರುವಂಥ ಸ್ಥಳೀಯಲ್ಲಿ ನಾವಿರುವಂಥ ಈಗ ಯಾರೋ ಎಂ ಪಿ ನಮ್ಮಲ್ಲಿರುವಂಥವನು ದುರಾದೃಷ್ಟವಾಗಿ ರಾಜಕಾರಣ ಇಲ್ಲಿ ನಡೆದ್ರೆ ಇದು ನಮಗೆ ಭಾಳಷ್ಟು ನಷ್ಟಕರ ಆಗ್ತದೆ. ಯಾಕಪ್ಪ ಅಂತಂದರೆ ನಾವು ಮ್ಯಾಲಿದ್ದವ್ರು ನೋಡಿ ಮತವನ್ನು ಎಷ್ಟು ಹಾಕ್ಬೇಕನ್ನುವಂಥ ವಿಚಾರ ಇಟ್ಕೊಂಡ್ರು ಈ ನಮ್ಮ ಸ್ಥಳೀಯಲ್ಲಿರುವಂಥ ಪಿಗಳನ್ನು ನೋಡಿ ಕೂಡ ಅಷ್ಟೇ ಹಾಕ್ಬೇಕಾಗ್ತದೆ. ಯಾಕಂದರೆ ನಮ್ಗೆ ಅತ್ಯಂತ ಕಷ್ಟಕರ ಆಗಿರ್ಬೋದು ನಮ್ಮ ಸುಖ ಜೀವನವನ್ನು ಬಯಸೋಕ್ಕೆ ನಮ್ಮ ಹತ್ತಿರದಲ್ಲಿರುವಂಥದ್ದು. ಯಾಕಂದರೆ ಪಿಗಳು ಬಂದಿಲ್ಲಿಗೆ ಪ್ರತಿಯೊಬ್ಬ ಜನರನ್ನು ಪ್ರತಿಯೊಂದು ಮನೆಗೂ ಭೇಟಿ ನೀಡೋಕ್ಕೆ ಸಾಧ್ಯವಿಲ್ಲ. ಅಭಿವೃದ್ಧಿಗೊಳಿಸಲಿಕ್ಕೆ ಇಲ್ಲಾಗಿರುವಂಥ ನಮ್ಮ ಊರಲ್ಲಿ ಸುವ್ಯವಸ್ಥೆಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ನಾಯಕರನ್ನು, ನಾವು ಉತ್ತಮ ನಾಯಕರನ್ನು ಆಯ್ಕೆ ಮಾಡೋದ್ರಿಂದ ದೇಶ ಮತ್ತು
ಅವರು ಕೂಡ ಉತ್ತಮ ಎಂ ಪಿಗಳನ್ನು ಇರೋದರಿಂದ ದೇಶ ಮತ್ತು ನಮ್ಮ ಸ್ಥಳೀಯ ಗ್ರಾಮ ಮತ್ತು ತಾಲೂಕುಗಳು ಜಿಲ್ಲೆಗಳು ಎಲ್ಲ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಸೂಕ್ತ ಒಂದು ಎನ್ನುವಂಥ ಮಾತನ್ನು ಹೇಳ್ತೀನಿ. ಇನ್ನಿತರ ಎಂತಪ್ಪ ಅಂದರೆ ಈ ಲೋಕಸಭೆಯಲ್ಲಿ ನಾವು ಯಾವುದೇ ರೀತಿಯ ಯುವಕರಲ್ಲಿ ಮೊದಲು ತಿಳ್ಕೊಳ್ಳೋದ್ರೆ ಯಾವುದೇ ರೀತಿಯ ಮಂದಿರ ಮಠ ಜಾತಿ ಆಧಾರಿತವಾಗಿ ಮತವನ್ನು ಚಲಾಯಿಸಬಾರ್ದು. ತಾವುಗಳು ವಿದ್ಯಾವಂತರಾಗಿ ಮೊದಲು ಶಿಕ್ಷಣವಂತರಾಗಿ ಸಮರ್ಥ ನಾಯಕರು ದೇಶದ ಪ್ರಗತಿಯ ಸಾಧಕ್ಕೆ ಸಮರ್ಥ ಮತ್ತು ಬಲಿಷ್ಠ ನಾಯಕರನ್ನು ಉತ್ತಮ ನಾಯಕರನ್ನು ಆಯ್ಕೆ ಮಾಡಬೇಕು ಅಂತ ಯುವಕರ ಅದನ್ನು ಅರಿಯುವಂಥ ಕೆಲಸ ಆಗಬೇಕನ್ನೋಂಥ ಆ ವಿಚಾರವನ್ನು ಸಹಿತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟು ಯುವಜನರ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8 ರಾಯಚೂರು.